ಕರ್ನಾಟಕದ 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೇರಿದಂತೆ ರಾಷ್ಟ್ರಾದ್ಯಂತ 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಬರೆದಿದ್ದ ನೀಟ್ ಯುಜಿ 2026ರ ಪರೀಕ್ಷೆಯನ್ನು ರದ್ದುಗೊಳಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವು ಆಡಳಿತಾತ್ಮಕ ವೈಫಲ್ಯ ಮಾತ್ರವಲ್ಲದೆ ಯುವಜನತೆಗೆ ಬಗೆದ ಕ್ರೂರ ದ್ರೋಹವಾಗಿದೆ ಎಂದು ಕೆಪಿಸಿಸಿ ವಕ್ತಾರ ಪದ್ಮಪ್ರಸಾದ್ ಜೈನ್ ಅವರು ಹೇಳಿದರು. ವಿದ್ಯಾರ್ಥಿಗಳು ತಿಂಗಳುಗಟ್ಟಲೆ ಶ್ರಮಪಟ್ಟು ಈ ಪರೀಕ್ಷೆಯನ್ನ ಬರೆದಿದ್ರು. ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತರಬೇತಿ, ಪ್ರಯಾಣ ಸೇರಿದಂತೆ ಸಾಕಷ್ಟು ಖರ್ಚುಗಳನ್ನು ಮಾಡಿದ್ರು. ಆದರೆ ಕೇಂದ್ರದ ಒಂದು ನಿರ್ಧಾರ ಇಡೀ ವಿದ್ಯಾರ್ಥಿ ಸಮುದಾಯವನ್ನ ಅನಿಶ್ಚಿತತೆ ಮತ್ತು ಸಂಕಷ್ಟಕ್ಕೆ ತಳ್ಳಿದೆ. ಯುವ ಜನತೆಯ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದೆ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು. ಈ ಬಗ್ಗೆ ಪಾರದರ್ಶಕ ಕಾಲಮಿತಿಯ ತನಿಖೆ ನಡೆಸಬೇಕು. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು. ಸಿಇಟಿ ಮಾದರಿಯಲ್ಲಿ ಪರೀಕ್ಷೆಗಳು ನಡೆಯಬೇಕು ಮತ್ತು ಅಂತಹ ಪ್ರವೇಶ ಪರೀಕ್ಷೆಗಳನ್ನು ನಡೆಸುವ ರಾಜ್ಯಗಳ ಅಧಿಕಾರವನ್ನು ಪುನಃಸ್ಥಾಪಿಸಬೇಕು. ಪೇಪರ್ ಲೀಕ್ನಿಂದ ತೊಂದರೆಗೆ ಒಳಗಾಗಿರುವ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಪೋಷಕರ ಜೊತೆ ನಾವಿದ್ದೇವೆ. ಅವರ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವಂತೆ ಮಾಡುವುದು ಮತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಎಂದು ಪದ್ಮಪ್ರಸಾದ್ ಜೈನ್ ಅವರು ಹೇಳಿದರು. ಈ ಸಂದರ್ಭ ಕಾಂಗ್ರೆಸ್ನ ಕಾನೂನು ವಿಭಾಗದ ಅಧ್ಯಕ್ಷ ಮರ್ವಿನ್ ಲೋಬೋ, ಕೆಡಿಪಿ ಸದಸ್ಯ ತುಕ್ರಪ್ಪ ಕೆಂಪಾರೆ ಉಪಸ್ಥಿತರಿದ್ದರು. ಕೂಡ ಆಯ್ಕೆಯಾಗಿದ್ದಾರೆ. ನಾವು ಯಾವುದನ್ನು ಹೈಕಮಾಂಡ್ನಿಂದ ಕೇರಿಲ್ಲ, ಬದಲಾಗಿ ಜನರ ಏನು ಭಾವನೆ ಇದೆ, ಕೇರಳ ಜನರದು, ಆ ಭಾವನೆಗೆ, ಅಲ್ಲಿಯ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಟ್ಟು ಸ್ಥಳೀಯರಾಗಿರುವಂಥ ಹಾಗೂ ವಿರೋಧ ಪಕ್ಷ ನಾಯಕರಾಗಿ 5 ವರ್ಷ ಕೆಲಸ ಮಾಡಿರುವಂಥ ವಿ ಡಿ ಸತೀಶ್ನವರು ಮುಖ್ಯಮಂತ್ರಿ ಆಗಿದ್ದಾರೆ. ಅಲ್ಲಿ ಇನ್ನು ಅಭಿವೃದ್ಧಿ ಕೇರಳ ಮತ್ತೊಮ್ಮೆ ಕಾಣಲಿದೆ ಅಂತ ಹೇಳ್ತೀವಿ. ಕೊನೆಯದಾಗಿ ಶೃಂಗೇರಿಯ ಈಗ ಒಂದು MLC ಚುನಾವಣೆ 3 ವರ್ಷದಿಂದ ಒಂದು MLC ಚುನಾವಣೆ ಆಯಿತು. ಅದರಲ್ಲಿ ಗಾಯತ್ರಿ ಶಾಂತೇಗೌಡರು ಲೇಡೀಸ್ ಅವರು MLC ಚುನಾವಣೆ ನಿಂತಿದ್ರು. ಅವರ ವಿರುದ್ಧ ಈಗ ಪ್ರಾಣೇಶ್ ನಿಂತಿದ್ರು. ಪ್ರಾಣೇಶ್ಗೆ 12 ಮತಗಳ ಜಯ ಅಂತ ಆಯಿತು. ಮರು ಎಣಿಕೆಗೆ ಇದೇ ಥರ ಕೋರ್ಟಿಗೆ ಅಪೀಲ್ ಮಾಡಿದರು. ಅಲ್ಲಿ ಏನಾಗಿತ್ತು, 12 ಮತ ನಾಮಿನೇಟೆಡ್ ಮೆಂಬರ್ಸ್, ಚಿಕ್ಕಮಗಳೂರು ಕೌನ್ಸಿಲರ್ಸ್, ನಗರಸಭೆದು ಅವರದ್ದು ವೋಟ್ ಆಗಿತ್ತು. ಅವರಿಗೆ ವೋಟ್ ಇಲ್ಲ ಅನ್ನೋಂಥದ್ದು ಕ್ವಶನ್ ಮಾಡಿದರು. ಹೈಕೋರ್ಟು ಮರು ಎಣಿಕೆಗೆ ಇದು ಮಾಡ್ತು. ಆ 12 ಜನರ ವೋಟನ್ನು ಸಪ್ರೇಟಾಗಿಟ್ಟು ಮತ ಎಣಿಕೆ ಮಾಡಿ ಸಲ್ಲಿಸಿ ಅಂತ ಅದರ ಬಗ್ಗೆ ಸಲ್ಲಿಕೆ ಆಗಿದೆ. ಅದು ತಿರ್ಗಾ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗಿದೆ. ಅದರಲ್ಲಿ ಗಾಯತ್ರಿ ಶಾಂತೇಗೌಡರು ಗೆದ್ದಿದ್ದಾರೆ 6 ವೋಟಿಂದ, ಅದನ್ನು ಸಪ್ರೇಟಾಗಿ ಇಟ್ಟಾಗ. ಬಟ್ ಅದನ್ನು ಘೋಷಣೆ ಮಾಡಿಲ್ಲ, ಇವತ್ತಿಗೂ ಅದು ಪೆಂಡಿಂಗ್ ಇದೆ ಸುಪ್ರೀಂ ಕೋರ್ಟ್ ಇದ್ರ ಪ್ರಕಾರ. ಇಲ್ಲಿ ಕೂಡ ಅದೇ ರೀತಿಯಲ್ಲಿ ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಆರ್ಡರ್ ಮಾಡಿರುವಂಥದ್ದು. ತಾವು ಏನು ಅಸಿಂಧು ಮತಗಳಿದೆ, 279 ಅಸಿಂಧು ಮತಗಳನ್ನ ಫಸ್ಟ್ ಎಣಿಕೆ ಮಾಡಿ, ಆ ಅಸಿಂಧು ಮತಗಳಲ್ಲಿ ಮೋರ್ ದೆನ್ 50% 50% ಹೆಚ್ಚು ಏನಾದರೂ ಹೆಚ್ಚು ಕಮ್ಮಿ ಬದಲಾವಣೆ ಕಂಡ್ರೆ ಆಗ ಉಳಿದ ಮತಗಳನ್ನ ಎಣಿಕೆ ಮಾಡಿ ಅಂತ ಹೇಳಿರುವಂಥದ್ದು. ಆಗ ಎಣಿಕೆ ಮಾಡಿ ಅದರ ರಿಪೋರ್ಟನ್ನು ನಮಗೆ ಸಲ್ಲಿಸಿ ಅಂತ ಹೇಳಿರುವಂಥದ್ದು ಹೈಕೋರ್ಟ್. ಇಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ 2 ಓಟು ಹೆಚ್ಚು ಕಮ್ಮಿ ಬಂದಿರುವಂಥದ್ದು. ಅದು ರಾಜೇಗೌಡರಿಗೆ ಹೆಚ್ಚು ಬಂದದ್ದು. ಆ ಸಿಂಧುವಲ್ಲಿ ಜೀವರಾಜ್ಗೆ 1 ಓಟು ಸಿಕ್ಕಿರಲಿಲ್ಲ. ಅದು ಅಷ್ಟ ಇದ್ರೂ ಏನು ರಾಜೇಗೌಡರಿಗೆ ಓಟ್ ಬಿದ್ದಿದೆ 590. ಏನು ನೀಟ್ ಎಕ್ಸಾಮ್ ಆಗಿರ್ಬೋದು, ಬೇರೆ ಕ್ವಶನ್ ಅಂತ ಪ್ರಕರಣಗಳು ನಡೆಯದಂತೆ ಕಠಿಣ ಒಂದು ಕ್ರಮವನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಈಗ ನಿನ್ನೆ ಏರಿಕೆ ಮಾಡಿದೆ, ನಮಗೆಲ್ಲ ಇತ್ತು ಗೆಸ್ಸಿಂಗ್. ಇದು ಏನಂದರೆ ಪಂಚರಾಜ್ಯಗಳ ಚುನಾವಣೆ ಇತ್ತು, ಅದಕ್ಕೋಸ್ಕರ ತಡೆ ಮಾಡ್ತಾರೆ, ಆಮೇಲೆ ಮಳೆ ಮಾಡ್ತಾರೆ ಅನ್ನೋದು ಊಹೆ ಇತ್ತು. ಅದು ಸರಿಯಾಗಿದೆ. ಆದರೆ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿತ್ತು, ಏನು 2014ರಲ್ಲಿ UPA ಅವಧಿಯಲ್ಲಿ ಪೆಟ್ರೋಲಿಗೆ 71 ರೂಪಾಯಿ ಇತ್ತು, ಡೀಸೆಲ್ಗೆ 56 ರೂಪಾಯಿ ಇತ್ತು. 14ರ ನಂತರ ಏನು ಕೇಂದ್ರ ಸರ್ಕಾರ ಬಂದ ಕೂಡಲೇ ಅದನ್ನು 5 ರೂಪಾಯಿ 6 ರೂಪಾಯಿ ಜಾಸ್ತಿ ಮಾಡ್ತಾರೆ. ಆಮೇಲೆ ಇಲ್ಲಿವರೆಗೆ 14ರಿಂದ 25ರವರೆಗೆ ಪೆಟ್ರೋಲ್ ಮೇಲೆ 21 ರೂಪಾಯಿ ಟ್ಯಾಕ್ಸ್ ಹೆಚ್ಚು ಹಾಕಿದ್ದಾರೆ. ಡೀಸೆಲ್ ಮೇಲೆ 12 ರೂಪಾಯಿ 80 ಪೈಸೆ ಅಬಕಾರಿ ಸುಂಕವನ್ನು ಹೆಚ್ಚು ಮಾಡಿದ್ದಾರೆ. ಆಮೇಲೆ ಪ್ರತಿ ಬಾರಿ ಚುನಾವಣೆಗಳು ಮುಗಿದ ತಕ್ಷಣ ಡೀಸೆಲ್, ಗ್ಯಾಸ್ ಬೆಲೆಗಳನ್ನು ಏರಿಸುವುದು BJP ಸರ್ಕಾರದ ಒಂದು ಕುತಂತ್ರದ ಯೋಜನೆಯಾಗಿ ಮಾರ್ಪಟ್ಟಿದೆ. ಏನು 14-15 ಫೆಬ್ರವರಿ ದಿಲ್ಲಿ ವಿಧಾನಸಭೆ ಮುಗಿದ ಕೂಡಲೇ ಫೆಬ್ರವರಿ 16ನೇ ತಾರೀಕಿಗೆ ಬೆಲೆ ಏರಿಸಿತು. 19ರಲ್ಲಿ ಸಾರ್ವತ್ರಿಕ ಚುನಾವಣೆ ಮುಗಿದ ಮರುದಿನವೇ ಮೇ 20ರಂದು ಬೆಲೆ ಏರಿಕೆ ಮಾಡಲಾಯಿತು. 2022ರ ಮಾರ್ಚ್ 10ರಂದು ಉತ್ತರ ಪ್ರದೇಶದ ಚುನಾವಣೆ ಮುಗಿದ ಕೂಡಲೇ ಮಾರ್ಚ್ 22ರಿಂದ ಕೇವಲ 16 ದಿನಗಳಲ್ಲಿ ಬೆಲೆ ಏರಿಸಲಾಯಿತು. ಇದೀಗ ಚುನಾವಣೆಗಳು ಮುಗಿದ ಬೆನ್ನಲ್ಲೇ
ಮೇ 15ರಂದು ಪೆಟ್ರೋಲ್, ಡೀಸೆಲ್, CNG ಬೆಲೆಗಳನ್ನು ಹೆಚ್ಚಿಸಲಾಗಿದೆ. ಇದೊಂದು ರೀತಿಯಲ್ಲಿ ಯುದ್ಧ ಕಾರಣ ಅಂತ ಹೇಳ್ತಾರೆ. ಯುದ್ಧ ಶುರುವಾಗಿ ನಿಂತು ಎಷ್ಟು ದಿನ ಆಯಿತು? 60 ದಿನಗಳ ಮೇಲೆ ಆಯಿತು. ನಮ್ಮ ವಿದೇಶಾಂಗ ನೀತಿಯ ವೈಫಲ್ಯ ಅಲ್ವೇ? ಈ ಹಿಂದೆ ಯುದ್ಧಗಳು ನಡೆದಿಲ್ವಾ? ಗಲ್ಫ್ ಯುದ್ಧ ನಡೆದಿಲ್ವಾ? ನಾವು ಇರಾನ್ ಒಟ್ಟಿಗೆ ಇರ್ಬೋದು, ರಷ್ಯಾದೊಟ್ಟಿಗೆ ಇರ್ಬೋದು, ರಾಜತಾಂತ್ರಿಕ ಬಾಂಧವ್ಯವನ್ನು ಹೊಂದಿಕೊಂಡು ಪೆಟ್ರೋಲಿಯಂ ಸೇರಿದಂತೆ ತೈಲಗಳ ಏನು ಆಮದಿಗೆ ಆ ರಾಷ್ಟ್ರಗಳೊಂದಿಗೆ ನಮ್ಮ ಒಪ್ಪಂದಗಳಿತ್ತು. ಈ ಟ್ರಂಪ್ ಮಾತನ್ನು ಕೇಳಿಕೊಂಡು ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.